ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ. ಶ್ರಾವಣಿ ಸುಬ್ರಹ್ಮಣ್ಯನ ದಿಢೀರ್ನೆ ಇಲ್ಲಿ ಇನ್ಸ್ಪೆಕ್ಟರ್ ಬಂದು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಈ ಕಡೆ ಶ್ರಾವಣಿ ಮನೆಯವರೆಲ್ಲ ಕಂಗಾಲಾಗ್ತಾರೆ. ಆದರೆ ಶ್ರಾವಣಿ ಮತ್ತು ಶ್ರಾವಣಿ ಸುಬ್ಬುನಪ್ಪ, ಶ್ರಾವಣಿ ಮಾವ ಇಬ್ಬರು ಓಡೋಡಿ ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಬರ್ತಾರೆ. ಇಲ್ಲಿ ಇನ್ಸ್ಪೆಕ್ಟ್ರು ಏನೋ ಹೀಗೆ ಹೇಳಿದ್ರೆ ಬಾಯಿ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ, ನಿನಗೆ ಲಾಠಿ ಚಾರ್ಜೇ ಮಾಡಬೇಕು ತಡಿ ಅಂತ ಇನ್ಸ್ಪೆಕ್ಟ್ರು ಸುಬ್ಬುಗೆ ಇನ್ನೇನು ಹೊಡಿತಾರೋ ಅನ್ನೋಷ್ಟರಲ್ಲಿ ಶ್ರಾವಣಿ ಬಂದು ಆ ಕೋಲನ್ನು ಹಿಡಿತಾರೆ. ಶ್ರಾವಣಿಗೆ ಸಿಕ್ಕಾಪಟ್ಟ ಕೋಪ ಬಂದಿರುತ್ತೆ. ಸುಬ್ರಹ್ಮಣ್ಯ ಯಾವಾಗಲೂ ಅಮಾಯಕ, ಸುಬ್ಬುಂದು ಏನೂ ತಪ್ಪಿಲ್ಲ, ಸುಬ್ಬು ನಿರಪರಾಧಿ, ಸುಬ್ಬು ನಾನು ಹಾಕಿ ಬಲೆ ಬೀಸ್ದಂಗಾಯಿತು, ಸುಬ್ಬಿಗೆ ನನ್ನ ಮದುವೆ ಆಗೋಕ್ಕೆ ಇಷ್ಟನೋ ಇಲ್ಲೋ ಏನೂ ಕೇಳಿದೆ, ನಾನು ಅವನ್ನ ಮದುವೆ ಆಗ್ತೀನಿ ಅಂತ ಅವನ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡೆ. ಇದೆಲ್ಲಕ್ಕೂ ಕೂಡ ಸುಬ್ಬು ಪಾಪ ಇವಾಗ ಅವ್ರ ಮನೆಯವರಿಂದ ದೂರ ಆಗೋದಾಯಿತು, ನನ್ನ ಅಪ್ಪನಿಂದ ಶಿಕ್ಷೆ ಅನುಭವಿಸಬೇಕಾಯಿತು ಅಂತ ತುಂಬ ನೋವುಪಡ್ತಾಳೆ. ಯಾಕೆ ಇನ್ಸ್ಪೆಕ್ಟರ್ ನನ್ನ ಗಂಡನ ಅರೆಸ್ಟ್ ಮಾಡಿದ್ದೀರಾ, ಏನು ಅಧಿಕಾರ ಇದೆ ಅಂತ ಅರೆಸ್ಟ್ ಮಾಡಿದ್ದೀರಾ ಅಂತ ಕೇಳ್ತಾಳೆ ಶ್ರಾವಣಿ. ಆಗ ಇನ್ಸ್ಪೆಕ್ಟ್ರಿಗೆ ಕಾಲ್ ಬರುತ್ತೆ. ಸರ್ ನಿಮಗೋಸ್ಕರನ ಕಾಯ್ತಿದೆ, ನಿಮ್ಮ ಫೋನ್ ಕಾಲ್ಗೋಸ್ಕರ ಕಾಯ್ತಿದೆ, ಅವನು ಅರೆಸ್ಟ್ ಮಾಡಿದ್ದೀವಿ ಸರ್ ಅಂತ ಹೇಳ್ತಿರ್ತಾರೆ. ಆಗ ಇಲ್ಲಿ ಶ್ರಾವಣಿಗೆ ತುಂಬ ಕೋಪ ಬಂದಿರುತ್ತೆ. ಈ ಕಡೆ ಇದನ್ನೆಲ್ಲ ಅವ್ರ ಅಪ್ಪ ಮಾಡಿಸಿರೋದನ್ನು ಖಚಿತ ಇರುತ್ತೆ. ಆದರೂ ಕೂಡ ಶ್ರಾವಣಿ ಆಧಾರ ಸಮೇತ ಅವ್ರ ಅಪ್ಪನ ಹಿಡ್ದಾಕಬೇಕು ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟ್ರ್ ಮಾತಾಡ್ತಿರ್ಬೇಕಾದ್ರೆ ಫೋನ್ನ ಕಸ್ಕೋತಾರೆ. ಫೋನ್ನ ಕಸ್ಕೊಂಡು, ಅಪ್ಪ ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರ್ಕಿಲ್ಲ, ನಿನ್ನ ಅಧಿಕಾರನ ಉಪಯೋಗಿಸಿ ಸುಬ್ಬುನ ಅರೆಸ್ಟ್ ಮಾಡ್ತೀಯ ಅಂತ ಅಂದ್ಕೊಂಡಿರ್ಕಿಲ್ಲ, ಹೇಗೆ ಅರೆಸ್ಟ್ ಮಾಡಿಸಿದ್ರಿ ನೀವು? ನನ್ನ ಗಂಡ ಅವನು ಸುಬ್ಬು, ನನ್ನ ಗಂಡನ್ನ ಅರೆಸ್ಟ್ ಮಾಡ್ಸೋಕ್ಕೆ ನಾನು ಬಿಡಲ್ಲ, ಇವಾಗಲೇ ನಾನು ಇಲ್ಲಿಂದ ನನ್ನ ಗಂಡನ ಕರ್ಕೊಂಡು ಹೋಗ್ತೀನಿ ಅಂತ ಜಿದ್ದಾಜಿದ್ದಿಯಾಗಿ ಮಾತಾಡ್ತಾರೆ. ಈ ಕಡೆ ಶ್ರಾವಣಿ ಮಾತನ್ನು ಕೇಳಿದಂಥ ಶ್ರಾವಣಿ ಅಪ್ಪನಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಶ್ರಾವಣಿ ಈ ಥರನೂ ಮಾತಾಡ್ಬೋದು ಅಂತ ಸುಬ್ಬುಗೂ ಕೂಡ ಶಾಕ್ ಆಗುತ್ತೆ. ಶ್ರಾವಣಿ ಹೇಳ್ತಾಳೆ, ಇವಾಗಲೇ ನನ್ನ ಗಂಡನ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ, ಯಾರು ಏನು ಮಾಡ್ತಿದ್ರೆ ಮಾಡ್ಕೊರಿ, ನನ್ನ ಗಂಡನ ಇವಾಗಲೇ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಪ್ಪ, ಆದರೆ ನೀವು ಇಷ್ಟು ಕೀಳು ಮಟ್ಟಕ್ಕೆ ಇಳಿತೀರ ಅಂತ ನಾನು ಅಂದ್ಕೊಂಡಿರ್ಕಿಲ್ಲ, ನಿಮ್ಮ ಅಧಿಕಾರಗಳನ್ನು ಉಪಯೋಗಿಸಿ ನನ್ನ ಗಂಡನ್ನೇ ಅರೆಸ್ಟ್ ಮಾಡಿಸ್ತೀರಾ, ಇವಾಗಲೇ ನಾನು ಇಲ್ಲಿಂದ ನನ್ನ ಗಂಡನ ಕರ್ಕೊಂಡು ಹೋಗ್ತೀನಿ ಅಂತ ಖಡಕ್ಕಾಗಿ ವಾರ್ನ್ ಕೊಟ್ಟು ಸುಬ್ಬುನ ಅಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾಳೆ ಶ್ರಾವಣಿ. ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಶ್ರಾವಣಿ ಸುಬ್ರಹ್ಮಣ್ಯ. ಈ ಕಡೆ ಅಪಾರವಾಗಿ ಪ್ರೀತಿ ಮಾಡ್ತಿರೋ ಶ್ರೀವಳ್ಳಿ ಇವಾಗ ತುಂಬ ನೊಂದ್ಕೊಂಡಿದ್ದಾಳೆ. ಈ ಕಡೆ ಸುಬ್ಬುನೇ ಪ್ರಾಣ ಅಂದ್ಕೊಂಡಂಥ ಶ್ರಾವಣಿ ಅವ್ರ ಮನೆಯಲ್ಲಿ ಯಾರಿಗೂ ಬೇಡವಾಗಿ ಬದುಕ್ತಿದ್ದಾಳೆ. ಎಲ್ಲರೂ ಕೂಡ ಶ್ರಾವಣಿನ ತುಂಬಾ ಬೈಕೋತಿದ್ದಾರೆ ಹಾಗೂ ಶ್ರಾವಣಿನ ಇಷ್ಟಪಡ್ತಾ ಇಲ್ಲ, ಸೊಸೆ ಅಂತ ಒಪ್ಕೋತಿಲ್ಲ. ಮುಂದೇನೇನಾಗುತ್ತೆ, ಶ್ರಾವಣಿನ ಮನೆಯವರೆಲ್ಲ ಒಪ್ಕೋತಾರ, ಈಗ ಮಾವ ಒಬ್ಬ ಒಪ್ಕೊಂಡಾರ, ಈಗ ಮನೆಯವರು ಒಪ್ಕೋತಾರ, ಇದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಇವತ್ತಿನ ಎಪಿಸೋಡ್ ವಿಡಿಯೋ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.